ಅಲ್ಲ ಶೀಟಲ್ಲಿ ತಾನೇ ಪ್ರಾಜೆಕ್ಟ್ ವರ್ಕ್ ಅದರಲ್ಲೇ ತಾನೇ ಮಾಡಕ್ಕೆ ಹೇಳಿರೋದು. ಏನು ಕೂಗಿತದ ಮತ್ತೆ? ಒಂದು ಬಂಡಲ್ ತಾನೇ ತಂದಿದ್ದು. ಕಸ ಬೇರೆ ಬತ್ತೈತಪ್ಪ. ಅದಕ್ಕೇನೆ ಮತ್ತೆ ಬೇಗ ರೆಡಿ ಆಗು ಅಂತ ಹೇಳೋದು. ನಾನು ಹೋಗೋಕ್ಕಾಗಲ್ಲ, ಹೋಗಪ್ಪ. ಕಾವ್ಯ ನೀನು ಹೋಗಪ್ಪ. ಮೂಲೆಲ್ಲ ಅವನೇ ಅಲ್ಲ. ಕೊಟ್ಟಿರೋ ಸ್ಪೂನ್ಗಳೆಲ್ಲ ನೀನು ಹಿಂಗೆ ಬ್ಯಾಗಲ್ಲಿ ತುಂಬ್ಕೊಂಬಂದ್ರೆ ಹೆಂಗೆ ಸಂಜು? ಮೊನ್ನೆ ತಾನೇ ಬುಕ್ಸ್ಗಳು ಜೋಡಿಸ್ಕೊಂಡಿದ್ದು. ಇನ್ನೂ ಹಂಗೆ ಐತಲ್ಲ. ನೀನು ಯಾಕೆ ಓದ್ತೀನಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ಯಾ? ಏನು ಹುಡುಕ್ತಾ ಇದೆಯಾ? ದುಡ್ಡು ತಿನ್ನೋಕ್ಕೆ. ಅಪ್ಪಿ ಹೋಗಪ್ಪಿ. ದಬ್ಬಾಕಿದ್ದು ಬಕ್ಕಿಟ್ ನೋಡಿ ಎಲ್ಲಿಟ್ಟವನು. ಹಾಸಿಗೆ ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ. ನಮ್ಮ ಮನೆಯವರು ಮಂತ್ರಾಲಯಕ್ಕೆ ಹೋಗ್ತಾರಂತೆ, ಹಾಗಾಗಿ ಎಲ್ಲ ಒಗೆಯೋದಕ್ಕೆ ಹಾಕ್ತಾಯಿದ್ದೀನಿ. ಫುಲ್ ಮನೆಯೆಲ್ಲ ಡೀಪ್ ಕ್ಲೀನಿಂಗು. ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಆಮೇಲೆ ಮನೆ ಬಿಡಬೇಕು. ನಮ್ಮ ಮನೆಯವರು ಫ್ರೆಂಡ್ ಜೊತೆಲಿ ಹೋಗ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರಂತೆ, ಹಂಗಾಗಿ ಆ ರೂಮಲ್ಲೂ ತೆಗ್ದಿದ್ದಾಯಿತು. ಇವಾಗ ಈ ರೂಮಲ್ಲಿ ತೆಗಿತಾ ಇದ್ದೀನಿ. ಎಲ್ಲ ನೋಡಿ ತೆಗ್ದಿದ್ದಾಯ್ತು. ಇವಾಗ ಒಗೆಯಕ್ಕೆ ಹಾಕಬೇಕು. ನೆಲ ಒರೆಸೋ ನೀರಿಗೆ ಗಂಜಲ ಹಾಕಿ ನೆಲ ಒರೆಸಿದ್ರೆ ಒಂದು ಪಾಸಿಟಿವ್ ವೈಬು ಮನೇಲಿರುತ್ತಂತೆ. ಅದಕ್ಕೆ ಇವತ್ತು ನಾನು ಗಂಜಲ ಹಾಕಿ ನೆಲ ಒರೆಸ್ತಾ ಇದ್ದೀನಿ. ಇವತ್ತೇ ಅಂತಲ್ಲ, ಅಂದರೆ ಈ ವಾರದ ದಿನ ಮಾತ್ರ ಗಂಜಲ ಹಾಕ್ತೀನಿ. ಡೈಲಿ ಏನು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು ವಾರಕ್ಕೊಂದ್ಸಲ ಗಂಜಲ ಹಾಕಿ ನೆಲ ಒರೆಸ್ತೀನಿ. ನಾನು ಮೊದಲು ಡೈಲಿ ಹಾಕ್ತಿದ್ದೆ, ಇವಾಗ ವಾರಕ್ಕೊಂದ್ಸಲ ಹಾಕ್ತಾಯಿದ್ದೀನಿ. ಯಾಕಂದರೆ ಗಂಜಲಕ್ಕೆ ಊರಿಗೆ ಹೋಗಬೇಕು ತರೋದಕ್ಕೆ, ಹಂಗಾಗಿ ಗಂಜಲ ಸಿಗ್ತಾ ಇಲ್ಲ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೂ ಅವತ್ತಿನ ದಿನ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ದೀಪ ಹಚ್ಬಿಟ್ಟು ಹೋಗೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ಹೋಗಿರ್ತಾರಲ್ವ, ಹೋಗಿ ಬರೋವರೆಗೂ ಒಂದು ನಿರಾಳ ಮನಸ್ಸಿಂದ ಆ ದೇವ್ರ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋದ ಕಡೆಗೆಲ್ಲ ಒಂದು ದಾರಿ ಬಿಡುತ್ತೆ ದೇವರು ಅನ್ನೋದಕ್ಕೋಸ್ಕರ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇದು ನಾವು ಮಾಡ್ಕೊಂಬಂದಿರೋ ಸಂಪ್ರದಾಯ ಅಲ್ಲ. ಹಿಂದಿನ ಕಾಲದಲ್ಲಿ ಹಿರಿಯರು ಅಂತ ಯಾರಿರ್ತಾರೆ ಅವ್ರುಗಳು ಮಾಡ್ಕೊಂಬಂದಿರೋ ಸಂಪ್ರದಾಯ. ಆ ಸಂಪ್ರದಾಯದ ಪ್ರಕಾರನೇ ನಾವು ಕೂಡ ನಡ್ಕೊಳ್ತಾ ಇದೀವಿ ಅಷ್ಟೇನೆ. ಈಗ ರೂಮ್ಗಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 2 ಹಾಲ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ರೂಮ್ಗಳಲ್ಲಿ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಂಬರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ ನನಗಂತೂ. ಮಕ್ಕಳಂತೂ ಏನು ಎತ್ತಿಡಲ್ಲ, ಅದನ್ನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಂಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸಾಕಾಗುತ್ತೆ. ಆದರೂ ಇನ್ನೇನು ಮಾಡೋದು, ವಿಧಿ ಇಲ್ಲ, ಮಾಡಲೇಬೇಕು. ಮಧ್ಯಾಹ್ನ ಮೇಲೆ ಹಚ್ಚಂಗಿಲ್ಲ ದೀಪ, ಹಂಗಾಗಿ ಸಂಜೆಗೆ ಹಚ್ಕೊಬೇಕು ದೀಪ. ನಮ್ಮ ಸಂಜೆನೇ ನಮ್ಮ ಮನೆಯವ್ರು ಓಡ್ತಾ ಇರೋದು. ಹಾಗಾಗಿ ನಮ್ಮ ಮನೆಯವರು ಡ್ರೆಸ್ ಬುಕ್ ಮಾಡಿದ್ದಾರೆ. ಹೆಂಗೈತೆ ನೋಡೋಣ. ನನಗೆ ತೋರಿಸಿದ್ರು, ಇದು ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಯಾಕೆ ಅಷ್ಟು ಕಷ್ಟ ಅನಿಸುತ್ತೆ. ಕಾಲಾಗ ಹತ್ರ ಏನೋ ಒಂಥರ ಐತೆ. ನೋಡೋಣ, ಹಾಕೊಂಡು ನೋಡ್ಬಿಟ್ಟು ಬೇಕಾದರೆ ಇಟ್ಕೊಳ್ಳೋದು, ಇಲ್ಲಾಂದರೆ ವಾಪಸ್ ಕಳ್ಸೋದು ಅಷ್ಟೇ. ಇದು ಸ್ಲೀವ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿದೆ ಸ್ಲೀವ್ ಎಲ್ಲ. ಇದು ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲಪ್ಪ. ಇದು ಕಾಲಾಗ ಹತ್ರನೇ ನನಗೆ ಇಷ್ಟ ಆಗಿಲ್ಲ. ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ನೋಡೋಣ, ಹಾಕೊಂಡು ನೋಡ್ತೀನಿ ಒಂದ್ಸಲ. ಒಂದು ಫುಲ್ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದ್ದಾವೆ ಅಂತ. ಕ್ಲಾತು ಪರವಾಗಿಲ್ಲ, ಸುಮಾರಾಗಿದೆ ಕ್ಲಾತು. ಒಂದು ರೇಂಜಿಗೆ ಪರವಾಗಿಲ್ಲ, ಇಷ್ಟ ಆಯಿತು. ಆದರೆ ಡಿಸೈನೇ ಸರಿ ಹೋಗಿಲ್ಲ, ಪ್ಲೈನ್ ಬಂದ್ಬಿಟ್ಟಿದೆ. ನೋಡೋಣ, ಹಾಕೊಂಡು ನೋಡುವ. ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಅಷ್ಟೇ. ಹಾಕೊಂಡು ನೋಡಿದೆ ಒಂದು ಟಾಪ್ನ, ಸುಮಾರಾಗಿದೆ, ಪರವಾಗಿಲ್ಲ, ಡೈಲಿ ಯೂಸ್ಗೆ ಆಗುತ್ತೆ. ಆದರೆ ಕಲ್ಲರು ನೋಡಿ 2 ಬ್ಲಾಕ್ ಕೊಟ್ಟಿದ್ದಾರೆ. ಒಂದು ಅದು ಪರ್ಪಲ್ ಇರೋಂಗಿದೆ, ಇದು ಪರ್ಪಲ್ ಇರೋಂಗಿದೆ. ನೋಡೋಣ. ಒಟ್ಟಿನಲ್ಲಿ ಬಟ್ಟೆ ಪರವಾಗಿಲ್ಲ, ನಾವು ಕೊಟ್ಟಿರೋ ದುಡ್ಡಿಗೆ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. 5 ಪೀಸ್ ಬಂದಿದೆ ಇದರಲ್ಲಿ.
ಅದೊಂದು ಪೀಸು, ಇದು 4 ಪೀಸು, 750 ರುಪೀಸು. 5 ಟಾಪಿಂದ 750 ರುಪೀಸ್ ಕಾಂಬೋ ಬಂದಿರೋದು ಇದು. ಆಚೆ ಹಾಕ್ಬಿಟ್ಟು ಹೋಗಿದ್ರು ಗೇಟ್ ಹತ್ರ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ನೋಡಿದ್ರೆ ಆಚೆ ಇತ್ತು ಗೇಟ್ ಒಳಗೆ. ಎತ್ಕೊಂಬಂದು ಓಪನ್ ಮಾಡಿದೆ, ಒಂದು ಹಾಕ್ಕೊಂಡು ಕೂಡ ನೋಡಿದೆ, ನೋಡಿ ಅದು ಹಾಕ್ಕೊಂಡಿದೆ. ಇದು 4 ಇನ್ನೂ ಓಪನ್ ಮಾಡಿಲ್ಲ, ಇಟ್ಕೊಳ್ಳೋದಾ ಇಲ್ಲ ವಾಪಸ್ ಕಳ್ಸೋದಾ ಗೊತ್ತಿಲ್ಲ. ಇನ್ನೂ ನಮ್ಮ ಮನೆಯವ್ರು ಬಂದ್ಮೇಲೆ ಕೇಳ್ಬಿಟ್ಟು. ಪರವಾಗಿಲ್ಲ, ಕ್ಲಾತ್ ಏನೋ ಸುಮಾರಾಗಿದೆ. ಮಿಷಿನ್ಗೆ ಹಾಕಿದ್ರೆ ಏನೂ ಆಗೋಲ್ಲ ಅಂದ್ಕೊಳ್ತೀನಿ. ನಾನು ವಾಷಿಂಗ್ ಮಿಷಿನ್ ಜಾಸ್ತಿ ಹಾಕ್ತೀನಿ, ಕೈಯಲ್ಲಿ ವಾಶ್ ಮಾಡಲ್ಲ, ಡೈಲಿ ಯೂಸ್ ಬಟ್ಟೆಗಳೆಲ್ಲ. ಹಾಗಾಗಿ ನೋಡೋಣ. ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನೋಡಿ. ಕೆಲಸ ಎಲ್ಲ ಮುಗ್ದೈತೆ. ಈಗ ದೀಪ ಹಚ್ಬೇಕಷ್ಟೇ ಸಂಜೆ. ಯಾವಾಗಲೂ ಇದೇ ಥರ ಅಡುಗೆ ಮನೆ ಇಟ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಅಡುಗೆ ಮನೇಲಿ ಸದಾ ಇರುತ್ತೆ. ನೆಗೆಟಿವ್ ಅನ್ನೋದೆಲ್ಲ ಓಡೋಗ್ತಾ ಇರುತ್ತೆ ಹಂಗಂತಾರೆ. ನನಗೆ ಗೊತ್ತಿಲ್ಲಪ್ಪ ಎಷ್ಟು ಮಟ್ಟಿಗೆ ನಿಜನೋ. ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋಣ ಅಂತ. ಎಕ್ಸಸ್ ಆಫ್ ಹೀಟಾಗಿ ತಲೆನೋವು ಬರ್ತಾಯಿದ್ರೆ ಯಾರಿಗಾದರೂ ಈ ಗಂಜಿ ಮಾಡಿಕೊಂಡು ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಬೇಗ ತಲೆನೋವೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಆವಾಗವಾಗ ನಾನು ತಲೆನೋವು ಇವಾಗಿಲ್ಲ ನನಗೆ, ಆದರೂ ಇದು ದೇಹಕ್ಕೆ ಒಳ್ಳೇದಲ್ವಾ, ಹಾಗಾಗಿ ಮಾಡ್ಕೊಂಡು ಕುಡಿತೀನಿ ಆವಾಗವಾಗ. ಇದಕ್ಕೆ ಮಜ್ಜಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ. ಈ ಥರ ಒಂದೊಂದು ಗ್ಲಾಸು ಡೈಲಿ ಮಾಡ್ಕೊಂಡು ಕುಡೀರಿ, ಇಲ್ಲಾಂದರೆ 3 ದಿನಕ್ಕೊಂದ್ಸಲನಾದರೂ ಕುಡೀರಿ. ತುಂಬ ತಂಪಿರುತ್ತೆ ದೇಹ. ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಮಜ್ಜಿಗೆ ಮಾಡಿ ಹಾಕ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಇದು ಬೇಸಿಗೆ ಟೈಮಲ್ಲಿ ಕುಡಿಬೇಕು. ಈಗೆಲ್ಲ ಕೋಲ್ಡ್ ಬಾಡಿ ಇರೋರು ಕುಡಿಬೋದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಏನು ಅಷ್ಟೊಂದು ಕೋಲ್ಡ್ ಏನಾಗಲ್ಲ. ಎರಡೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಇದು. ಇದು ರಾಗಿ ಗಂಜಿ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಕುದಿಯೋವರೆಗೂ ಕಲಿಸ್ತಾ ಇರಬೇಕು. ಆಮೇಲೆ ಏನು ಕಲಿಸಿದ್ರೂ ಆಗುತ್ತೆ, ಕಲಿಸ್ದಿದ್ರೂ ಆಗುತ್ತೆ. ಈಗ ನೋಡಿ ಕುದೀತಾ ಇದೆ. ನಾನು ಆವಾಗಿಂದ ಒಂದೇ ಸಮನೆ ಕಲಿಸ್ಕೊಂಡೇ ನಿಂತಿದ್ದೆ, ಗಂಟಾಗ್ಬಿಡುತ್ತೆ ಅಂದ್ಬಿಟ್ಟು. ಇದು ಸ್ಟಾರ್ಟಿಂಗಲ್ಲಿ ಕಲಿಸ್ತಾನೆ ಇರಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಏನು ತೊಂದರೆ ಇಲ್ಲ, ಗಂಟೇನಾಗಲ್ಲ. ಅಂದರೆ ಉಕ್ಕೋಗುತ್ತೆ, ಉಕ್ಕೋಗದೇ ಇರೋ ಥರ ನೋಡ್ಕೋಬೇಕಷ್ಟೆ. ನೋಡಿ ಕುದೀತಾ ಇದೆ. ಇವಾಗ ಆಫ್ ಮಾಡ್ಕೊಳ್ತೀನಿ ಸ್ಟವ್ವು. ಮೊಸರು ತೊಗೊಂಬರ್ತೀರೋ ಇಲ್ಲ, ಮೊಸರು ಖಾಲಿಯಾಗ್ಬಿಟ್ಟಿದೆ. ನಮ್ಮ ಸಂಜುಗೆ ಹೇಳ್ತಾಯಿದ್ದೀನಿ, ಸ್ಕೂಲಿಂದ ಬಂದಿದ್ದಾನವನು. ಇಲ್ಲಿ ಪೂಜೆನೂ ಕೂಡ ಆಗಿದೆ, ನೋಡಿಗೆ ತೋರಿಸ್ತೀನಿ. ದೇವ್ರ ಮನೆ ಹತ್ರದಿಂದ ತೋರಿಸ್ಬಾರ್ದು ಅಂತಾರೆ, ಗೊತ್ತಿಲ್ಲ ನನಗೆ ಯಾಕೆ ಅಂತ. ನೋಡಿ ಪೂಜೆ ಆಗಿದೆ. ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಹಾಗೆ ರಾಗಿ ಗಂಜಿನೂ ಮಾಡಿಕೊಂಡೆ. ಸಂಜು ಹತ್ರ ಏನೋ ಮಾತಾಡ್ತಾ ಇದ್ದೆ, ಹಾಗೆ ಮಾತಾಡ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಪಾಸ್ ಮಾಡಿದೆ. ಅವನು ನೋಡ್ತಾನೆ ಇದ್ದ ಮೊಬೈಲು. ಬಂದ ತಕ್ಷಣ ಮೊಬೈಲ್ ಹಿಡ್ಕೊಳ್ತಾನೆ ಅವನು. ಇವನನ್ನ ಎತ್ಕೊಂಡು ಹಾಸ್ಟ್ಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಹಾಕ್ತೀವೋ ಗೊತ್ತಿಲ್ಲ. ಇನ್ನೊಂದು 8 ತಿಂಗಳು 6 ತಿಂಗಳು ಕಾಲ ಕಳೆದ್ಬಿಟ್ರೆ ಸಾಕಾಗಿದೆ ನಮಗೆ. ಬರೀ ಮೊಬೈಲ್ ಹಿಡ್ಕೊಳ್ತಾನೆ. ಹಂಗಾಗಿ ಅವನೇ ಹೋಗ್ತೀನಿ ಅಂತ ತರೋದಕ್ಕೆ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ನಾನೇ ಹೋಗಿ ಹಾಲು ಮತ್ತು ಮೊಸರು ಎರಡೂ ತೊಗೊಂಬಂದೆ. ಮೊಸರು ತಂದು ಇವಾಗ ಮಜ್ಜಿಗೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದು ಸ್ನಾನ ಮಾಡಿ ಊಟ ಮಾಡಿ ಮಲಗಿದ್ದಾರೆ. ಅವ್ರು ಎದ್ದೇಳೋದೇ ಇನ್ನು 5:45 6 ಗಂಟೆ ಆಗುತ್ತೆ. ಒಂದೊಂದು ದಿನ 7 ಗಂಟೆ 8 ಗಂಟೆನೂ ಕೂಡ ಆಗುತ್ತೆ. ಈಗ ಆವಾಗಲೇ ಗಂಜಿ ಮಾಡಿದ್ನಲ್ವಾ, ಅದನ್ನು ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ. ಅದು ಪೂರ್ತಿ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಬೇಕು, ಇಲ್ಲಾಂದರೆ ಒಡೆದೋಗುತ್ತೆ ಮಜ್ಜಿಗೆ, ಕುಡಿಯೋದಕ್ಕಾಗಲ್ಲ, ಹುಳಿ ಹುಳಿ ಆಗಿಬಿಡುತ್ತೆ. ಹಂಗಾಗಿ ಪೂರ್ತಿ ತಣ್ಣಗೆ ಮಾಡಿ ಗಂಜಿನ ಆಮೇಲೆ ಮಜ್ಜಿಗೆ ಹಾಕಿ ಕಲಿಸ್ಕೊಂಡು ಅದ್ರ ಜೊತೆಗೆ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಡೋಣ ಅಂತ ಅಂದ್ಬಿಟ್ಟು. ಈ ರೀತಿ ಮಾಡಿಕೊಟ್ಟೆ. ನಮ್ಮ ಸಂಜು ಮಮ್ಮಿ ಬೇಡ ನನಗೆ ಕುಡಿಯೋಕ್ಕಾಗ್ತಿಲ್ಲ ಅಂತ ಅಂದ. ನಮಗೆಲ್ಲ ಇದು ಅಭ್ಯಾಸ ಆಗಿದೆ, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಅವ್ನು ಬೇಡ ಅಂತ ಹೇಳ್ತಾ ಇದ್ದ, ಆದರೂ ಬಲವಂತವಾಗಿ ಒಂದಷ್ಟು ಕುಡಿಸ್ದೆ ಅವನಿಗೆ. ಇದು ಒಳ್ಳೇದು ದೇಹಕ್ಕೆ ಅಂತ ಅಂದ್ಬಿಟ್ಟು. ಇನ್ನೂ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.